ಗದಗದಲ್ಲಿ ಶಾಸಕ ಸಿಸಿ ಪಾಟೀಲ್ ಅವರ ಹೇಳಿಕೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಉಪಚುನಾವಣೆ ವೇಳೆ ಅಲ್ಪಸಂಖ್ಯಾತರು ಹಾಗೂ ಕುರುಬರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎನ್ನಲಾದ ಆರೋಪ ಕೇಳಿಬಂದಿದ್ದು ಆಲಮತ ಮಹಾಸಭಾ ಈಗ ಬೀದಿಗಿಳಿದಿದೆ. ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಒಂದು ನಿರ್ದಿಷ್ಟ ಸಮುದಾಯವನ್ನ ದೂರ ಇಡಬೇಕು ಎಂದು ಮಾತನಾಡಿರುವುದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಎಂದು ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳಗುಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ 10% ಕುರುಬರಿಗೆ ರಾಜಕೀಯವಾಗಿ ಕೇವಲ 0.2% ಮಾತ್ರ ಅವಕಾಶ ಸಿಗುತ್ತದೆ ಎಂಬ ನೋವಿನ ನಡುವೆ ಶಾಸಕರ ಇಂತಹ ಮಾತುಗಳು ಗಾಯದ ಮೇಲೆ ಉರಿ ಸವಿದಂತಿದೆ. ಕೂಡಲೇ ಇವರ ಶಾಸಕ ಸ್ಥಾನ ರದ್ದುಪಡಿಸಬೇಕೆಂದು ಆಗ್ರಹಿಸಿರುವ ಮಹಾಸಭಾ ಬಿಜೆಪಿಯ ಇಬ್ಬಂದಿ ನೀತಿಯನ್ನ ಪ್ರಶ್ನಿಸಿದೆ. ಒಟ್ಟಿನಲ್ಲಿ ಒಂದು ಕಡೆ ಎಸ್ಟಿ ಮೀಸಲಾತಿಗೆ ಹೋರಾಡುತ್ತಿರುವ ಕುರುಬ ಸಮುದಾಯಕ್ಕೆ ಶಾಸಕರ ಈ ಹೇಳಿಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಶಬ್ದವನ್ನು ಬಳಸಿದ್ದಾರೆ. ಸ್ವಾಮಿ, ನಾನು ಪ್ರಶ್ನೆ ಮಾಡ್ತೀನಿ, ನೀವು ಮೇಲೆ ಹಾಕಿಕೊಂಡಿರ್ತಕ್ಕಂಥ ಗುಂಡುಗಡಿಗೆ ಇಷ್ಟು ತಾಕತ್ತು ಇರಬೇಕಾಯ್ತಂದ್ರೆ ನೀವು ನಿಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಬೇಕಾಗಿತ್ತಂತ ಹೇಳಿದ್ರೆ ಇವತ್ತು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ನನಗೆ ಇವ್ರದ್ದು ನಿಮ್ಮ ಓಟುಗಳು ಬೇಡ ಅನ್ನುವಂಥದ್ದನ್ನು ಘೋಷಣೆ ಮಾಡ್ರಿ. ಬರ್ರಿ ಅಖಾಡಕ್ಕೆ ಇಳಿರಿ. ಆ ಗುಂಡುಗಡಿಗೆ ಹೇಳುವಾಗ ನೀವು ಪೂಜೆಯನ್ನ ಮಾಡತಕ್ಕಂತಹ ಶಿವನನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥ ಸಮುದಾಯ ಕುರುಬ ಸಮುದಾಯ. ಮತ್ತೆ ನಮಗೆ ಎಷ್ಟು ತಾಕತ್ತಿರಬೇಡ, ನಾವು ತೋರಿಸ್ತೀವಿ. ಅದನ್ನ ನಾವು ತೋರಿಸ್ತೀವಿ. ಬನ್ರಿ. ಯಾವ್ದಾದ್ರು ಕುರುಬ ಸಮುದಾಯದ ಅಧಿಕಾರಿ ಬಂದ್ರೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕೋದು, ಅವ್ರನ್ನ ದೂರ ಇಡೋದು. ಯಾವ್ದಾದ್ರು ಒಬ್ಬ ಅಧಿಕಾರಿಗಳನ್ನ ನೀವು ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಕಿರಿಕಿರಿಯನ್ನು ಕೊಡೋದು. ಅಂದ್ರೆ ಕುರುಬರಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ವಾ? ಈ ರಾಜ್ಯ ಬಿಟ್ಟು, ಈ ದೇಶ ಬಿಟ್ಟು ನಿನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನು ನಿನ್ನ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿದೀಯಾ? ಏನಿದು? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಇದೆಯಾ, ಜೀವಂತವಾಗಿದೆಯಾ ಅನ್ನುವಂಥ ಪ್ರಶ್ನೆ, ಸಂಶಯ ಇಲ್ಲಿ ನಮಗೆ ಎಡಮಾಡಿ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಬರೇ ನಾನು ರಾಜ್ಯಪಾಲರಿಗೆ ಅಷ್ಟೇ ಆಗ್ರಹ ಅಲ್ಲ, ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೂ ಕೂಡ ಆಗ್ರಹ ಮಾಡ್ತೇನೆ. ಒಂದು ಕಡೆ ಪಕ್ಷ ನೋಡ್ರಿ, ಹೋದ್ ಸರಿ ಬಸವರಾಜ ಬೊಮ್ಮಾಯಿ ಅವರು ಈ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಪರಿಶಿಷ್ಟ ಪಂಗಡಕ್ಕೆ ಶಿಫಾರಸನ್ನು ಮಾಡತಕ್ಕಂತ ನಿರ್ಣಯ ಕೊನೆಯ ಕ್ಯಾಬಿನೆಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಗೋತಾರೆ. ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು HD ಕುಮಾರಸ್ವಾಮಿ ಅವರು, ಅನೇಕ ಮುಖಂಡರು ನಿಮಗೆ ನ್ಯಾಯ ಸಿಗಬೇಕು. ಮೊದಲಿಂದಲೂ ನೀವು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಮನೆಯೊಳಗೆ ಬೇರೆಯವರು ಬಂದು ಆಕ್ರಮಿಸಿಕೊಂಡಿದ್ದಾರೆ. ನಿಮಗೆ ನೀವು ನಿಮ್ಮ ಮನೆಯನ್ನು ಕೊಡಿಸ್ಕೊಡ್ತೀವಿ ಅನ್ನುವಂಥ ನಿಟ್ಟಿನೊಳಗ ಇಡೀ ಆ ಪಕ್ಷದ ಮುಖಂಡರು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇಂಥ ಶಾಸಕರಿಂದ ನಿಮ್ಮ ಪಕ್ಷಕ್ಕೆ ಕೂಡ ಒಂದು ಕಳಂಕ, ಕಪ್ಪು ಚುಕ್ಕೆ ಬರ್ತಾ ಇದೆ. ಆ ಹಿನ್ನೆಲೆಯೊಳಗೆ ಇಂಥವ್ರು ಪಕ್ಷದಲ್ಲಿ ಇದ್ರೆ ಸಾಮಾಜಿಕ ನ್ಯಾಯ ಸಿಗೋದು ಬಹಳ ದುಸ್ತರ. ಆ ಹಿನ್ನೆಲೆಯೊಳಗೆ ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಇವರನ್ನ ಪಕ್ಷದಿಂದ ನೀವು ಕೂಡಲೇ ವಜಾಗೊಳಿಸಬೇಕು. ಇಂಥವ್ರು ಇರಬಾರ್ದು. ಸಾಮಾಜಿಕ ನ್ಯಾಯದ ಪರವಾಗಿ ಯಾರೇ ಬರಲಿ, ಸಾಮಾಜಿಕ ನ್ಯಾಯ ಬೇಕು ಇವತ್ತು. ಅಂದಾಗ ಮಾತ್ರ ಸುಭದ್ರವಾಗಿರ್ತಕ್ಕಂಥ, ಸ್ವಸ್ಥವಾಗಿರ್ತಕ್ಕಂಥ, ಸದೃಢವಾಗಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾಗಿದೆ. ಆ ಹಿನ್ನೆಲೆಯೊಳಗ ಅಂತ ಮನಸ್ಥಿತಿ ಇರುವಂತ